ಟೆನ್ಷನ್ ಕೊಡಬೇಡ್ವೋ. ಅವನಿಗ ಅಂತ ಕೇಳ್ತಿಯಲ್ಲೋ, ನೀನೇ ಕಣೋ ಆದಿತ್ಯ. ಸಂಪಿಗೆ ಅನ್ಸುತ್ತೆ ಅಂತೀಯಲ್ಲೋ, ಕರೆಕ್ಟಾಗಿ ಹೇಳೋ ಸಂಪಿಗೆ ಅಂತ. ಸರಿ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ವೆರಿ ಗುಡ್. ಈ ಥರ ಬರ್ಬೇಕು ಇಂಗ್ಲೀಷ್. ಓಕೆ ಆದಿತ್ಯ, ನಿಮ್ಗೆ ಇಷ್ಟವಾದ ಸ್ವೀಟ್ ಯಾವುದು? ಆ್ಯಕ್ಚುಲಿ ನನಗೆ ಸ್ವೀಟ್ ಅಂದರೆ ಅಲರ್ಜಿ. ಇರೋದ್ರಲ್ಲಿ ರಸಗುಲ್ಲ ತುಂಬ ಇಷ್ಟ. ಅದು ವರ್ಷಕ್ಕೆ ಒಂದೇ ಸಲ ತಿನ್ನೋದು. ಒಂದೇ ಸಲ ಕೊಂದು ಬಿಡು ಮಾರಾಯ. ಈ ಥರ ಇರಿಟೇಟ್ ಮಾಡೋ ಬದಲು ಗಸಗಸೆ ಪಾಯಸ ಅಂತ ಬಡ್ಕೊಂಡು ಸಾಯ್ಲಿಲ್ವಾ? ತಿನ್ನೋ ವಿಷಯದಲ್ಲೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಸರ್. ನನಗೆ ಮೊದಲೇ ನಂಗೆ ಗಸಗಸೆ ಪಾಯಸ ಅಂದರೆ ಆಗಲ್ಲ. ಆಮೇಲೆ ಅವ್ರು ಟೆಸ್ಟ್ ಮಾಡ್ಬೇಕಾದ್ರೆ ಗಸಗಸೆ ಪಾಯಸ ತೊಗೊಂಬಂದ್ಬಿಟ್ಟು ಕುಡಿ ಅಂದರೆ ಎಲ್ಲಿಂದ ಕುಡಿಲಿ ನಾನು? ಇಲ್ಲ ಇನ್ನು ಸಹಿಸ್ಕೊಳಕ್ಕಾಗಲ್ಲ. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾನೆ ಇವನು. ದುಷ್ಯಂತ ಕೋವಿ ತಗೊಂಬಾರೋ. ನಮ್ಮೆಲ್ಲಾರು ನೀವು ಮುಗಿಸೋ ಮೊದಲು ನಾನು ಇವನ್ನ ಮುಗಿಸ್ಬಿಡ್ತೀನಿ. ಅಣ್ಣಯ್ಯ ಕೂಲ್ ಆಗಿರು. ನೀನ್ ಈ ರೀತಿ ಎಗರಾಡಿದ್ರೆ ಪಾಪ ಮಗು ಗಾಬರಿ ಆಗಲ್ವಾ? ಮಗುನ ಇವನು ಈ ಮಗು ಸಾಮಾನ್ಯದ್ದಲ್ಲ. ಬಿಟ್ರೆ ಏನ್ ಬೇಕಾದ್ರೂ ಮಾಡುತ್ತೆ. ನನ್ನ ಕೈಯಿಂದ ಕೊಲೆ ಆಗೋ ಮೊದಲು ಇವನ್ನ ಕತ್ತಿಡ್ದು ಆಚೆ ತಳ್ಳಿ. ನೀವು ಸುಮ್ಮನಿರಿ, ಇವನನ್ನ ನಾವು ರೆಡಿ ಮಾಡ್ತೀವಿ, ನೀವು ರೆಸ್ಟ್ ತಗೊಳ್ಳಿ. ಹೌದಣ್ಣಯ್ಯ, ಕೂಲ್. ನಾನು ಈ ಮಗುಗೆ ಮತ್ತೆ ಎಲ್ಲ ಹೇಳ್ಕೊಡ್ತೀನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ಅವನಿರಬೇಕು. ಹಾಗೆ ನಾನು ಮಾಡ್ತೀನಿ. ನೋಡ್ತಾ ಇರು, ನಾಳೆ ಲಾಯರ್ ಬಂದಾಗ ನಮ್ಮ ಆದಿತ್ಯನ ಪರ್ಫಾರ್ಮೆನ್ಸ್ಗೆ ಎಷ್ಟು ಓಟ್ ಬೀಳುತ್ತೆ ಅಂತ. ಬಾಕಂದ ಯಪ್ಪ, ನಾನು 10 ಲಕ್ಷ ತೊಗೊಂಡು ಯಾವಾಗ ಹೋಗ್ಬಿಡ್ತೀನೋ ಅನ್ಸ್ಬಿಟ್ಟಿದೆ. ನಾನು ಆ್ಯಕ್ಟ್ ಮಾಡಿಬಿಟ್ಟು ನೀಟಾಗಿ ಕೆಲಸ ಮುಗಿಸಿ ಹೋಗ್ಬಿಡ್ತೀನಪ್ಪ. ಇದೆಲ್ಲ ಬೇಕಿತ್ತ ನನಗೆ? ಬೇಜಾರು ಮಾಡ್ಕೋಬೇಡ ಕಂದ. ನೋಡು, ಇನ್ನು ಮುಂದೆ ಅಣ್ಣಯ್ಯ ನಿನ್ನ ಮೇಲೆ ರೇಗಾಡಲ್ಲ. ಆ ರೀತಿ ನಾನು ನೋಡ್ಕೊಳ್ತೀನಿ. ಓಕೆನಾ? ನಾನು ನಿಂಗೆಲ್ಲ ಹೇಳ್ಕೊಡ್ತೀನಿ. ಬಾಪ್ಪ. ತಗೋಬಿಟ್ಟ ತಿನ್ನು. ಆ ಮಾಡ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.